ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡುತ್ತಿದ್ದು ಒಕ್ಕಲಿಗರಲ್ಲೂ ಉಪಜಾತಿಗಳಿದೆ. ಅದರಂತೆ ಸರಿಯಾಗಿ ನಮೂದಿಸಲು ಅನುವು ಮಾಡಿಕೊಡಬೇಕೆಂದು ಒಕ್ಕಲಿಗರ ಧರ್ಮ ಮಹಾಸಭಾ ಒತ್ತಾಯ ಮಾಡಿದೆ. ಈ ಕುರಿತು ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಒಕ್ಕಲಿಗರ ಧರ್ಮ ಮಹಾಸಭಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ವಿನೋದ್ ಗೌಡ, ಜಾತಿ ಗಣತಿ ವಿಚಾರವಾಗಿ ಒಕ್ಕಲಿಗರ ಸಮುದಾಯದಲ್ಲಿ ಹಲವಾರು ಉಪಜಾತಿಗಳಿವೆ. ಯಾವುದೇ ಕಾರಣಕ್ಕೂ ಒಂದು ತಪ್ಪದೆ ಗಣನೆ ಪಡೆಯಬೇಕಿದೆ ಎಂದು ಆಗ್ರಹ ಮಾಡಿದ್ದಾರೆ. ಯಾವುದೇ ಒಂದು ಕೌಂಟಿಂಗ್ ಅನ್ನ ಗ್ರಾಮದಲ್ಲಾಗ್ಬೋದು, ಟೌನಲ್ಲಾಗ್ಬೋದು, ಒಂದು ಸಿಟಿಯಲ್ಲಿ ಆಗ್ಬೋದು, ಇಲ್ಲ ತಾಲೂಕುಗಳಲ್ಲಾಗ್ಬೋದು, ಯಾವುದೇ ರೀತಿಯಲ್ಲಿ ಒಂದು ಕೌಂಟಿಂಗ್ನು ಕೂಡ ತಪ್ಪದೆ ಒಕ್ಕಲಿಗ ಜನಾಂಗಕ್ಕೆ ಹಿಂದೂ ಒಕ್ಕಲಿಗ ಅದರ ಪಕ್ಕದಲ್ಲಿ ಅವರವ್ರದ ಪಂಗಡ ಇದೆ. 120, 125 ಉಪಜಾತಿಗಳಿದ್ದಾವೆ. ಆ ಜಾತಿಗಳು ಬರಬೇಕು ಅಂತೇಳಿ ಹಿಂದೂ ಒಕ್ಕಲಿಗ ಬ್ರಾಕೆಟ್ನಲ್ಲಿ ಉಪಜಾತಿಗಳ ಹೆಸರನ್ನು ಕರೆಕ್ಟಾಗಿ ಅದನ್ನು ನೋಂದಾಯಿಸಿ ಅದನ್ನು ಕರೆಕ್ಟಾಗಿ ಗಣನೆ ತಗೊಂಡು ಕೌಂಟಿಂಗ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಬಂದು ನಾವು ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಹೇಳ್ತಾ ಇದ್ದೀವಿ. ನನ್ನ ಹೆಸರು BK ವಿನೋದ್ ಕುಮಾರ್ ಗೌಡ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರು ಮಾಡಿಕೊಂಡಿದೆ. ಇದರಲ್ಲಿ ಒಕ್ಕಲಿಗ ಜಾತಿ ಗಣನೆ ತಗೋಬೇಕಾದ್ರೆ ಅದ್ರ ಪಕ್ಕದಲ್ಲಿ ಉಪಜಾತಿಗಳನ್ನು ಕೂಡ ಸೇರಿಸಬೇಕು ಅಂತೀವಿ. ಆಮೇಲೆ ಏನು ಜಾತಿ ಗಣತಿ ಮಾಡ್ತಾ ಇದೆ ಅದು ಕರೆಕ್ಟಾಗಿ ಯಾವುದೇ ಒಂದು ಕೌಂಟಿಂಗನ್ನು ಅದು ಗ್ರಾಮದಲ್ಲಾಗ್ಬೋದು, ಟೌನಲ್ಲಾಗ್ಬೋದು, ಒಂದು ಸಿಟಿಯಲ್ಲಾಗ್ಬೋದು, ಇಲ್ಲ ತಾಲೂಕುಗಳಲ್ಲಾಗ್ಬೋದು, ಯಾವುದೇ ರೀತಿಯಲ್ಲಿ ಒಂದು ಕೌಂಟಿಂಗ್ನು ಕೂಡ ತಪ್ಪದೆ ಒಕ್ಕಲಿಗ ಜನಾಂಗಕ್ಕೆ ಹಿಂದೂ ಒಕ್ಕಲಿಗ ಅದರ ಪಕ್ಕದಲ್ಲಿ ಅವರವ್ರದ ಪಂಗಡ ಇದೆ. 120, 125 ಉಪಜಾತಿಗಳಿದ್ದಾವೆ. ಆ ಜಾತಿಗಳು ಬರಬೇಕು ಅಂತೇಳಿ ಹಿಂದೂ ಒಕ್ಕಲಿಗ ಬ್ರಾಕೆಟ್ನಲ್ಲಿ ಉಪಜಾತಿಗಳ ಹೆಸರನ್ನು ಕರೆಕ್ಟಾಗಿ ಅದನ್ನು ನೋಂದಾಯಿಸಿ ಅದನ್ನು ಕರೆಕ್ಟಾಗಿ ಗಣನೆ ತಗೊಂಡು ಕೌಂಟಿಂಗ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಬಂದು ನಾವು ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಏನು ಕುವೆಂಪು ಅವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ, ಸರ್ವರಿಗೂ ಸಮಪಾಡು, ಸರ್ವರಿಗೂ ಸಮಪಾಡು ಅಂತೇಳಿ ಈ ಜಾತಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಈ ನಿರ್ಮಲಾನಂದ ಸ್ವಾಮಿ ಪೂಜ್ಯರಾದ ನಿರ್ಮಲಾನಂದ ಸ್ವಾಮೀಜಿಯರಾಗಿರ್ಬೋದು ಅಥವಾ ನಮ್ಮ ನಂಜಾವಧೂತ ಸ್ವಾಮೀಜಿ ಆಗಿರ್ಬೋದು, ಅವರೀಗಾಗಲೇ ಎಲ್ಲ ಕಡೆ ಕರೆ ಕೊಟ್ಟಿದ್ದಾರೆ. ನಮ್ಮ ಅಖಿಲ ಭಾರತ ಕರ್ನಾಟಕ ಒಕ್ಕಲಿಗರ ಒಕ್ಕೂಟವೂ ಸಂಘವೂ ಸಹ ಈಗಾಗಲೇ ಮಾನ್ಯ ಸರ್ಕಾರಕ್ಕೂ ಸಹ ಮನವಿಯನ್ನು ಸಲ್ಲಿಸಿದ್ದಾರೆ. ಗಣತಿ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಅಪ್ಪಯ್ಯನವರು ಹೇಳಿದಾಗೆ, ವಿನೋದ್ ಕುಮಾರ್ ಅವರು ಹೇಳಿದಾಗೆ ಈಗಾಗಲೇ ಏನು ಪರಿಷ್ಠ ಜಾತಿಯನ್ನು ಗಣತಿ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಉಪಜಾತಿಗಳನ್ನು ಹೇಗೆ ಸೇರಿಸ್ತಾ ಇದ್ದಾರೆಯೋ ಹಾಗೆಯೇ ಹಿಂದೂ ಒಕ್ಕಲಿಗ ಅಂತ ಸೇರಿಸಿ ಅವರ ಉಪಜಾತಿಯನ್ನು ಸಹ ಸೇರಿಸಿದರೆ ಒಳ್ಳೆಯದು ಅಂತಕ್ಕಂಥ ತಮ್ಮ ಅಭಿಪ್ರಾಯ. ಆದ್ದರಿಂದ ಜಾತಿ ಗಣತಿ ಅಂತ ತಕ್ಷಣ ನಮ್ಮದು ಜಾತ್ಯತೀತ ರಾಷ್ಟ್ರ. ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಿಗುವಂಥ ಸೌಲಭ್ಯಗಳು ತಲುಪಬೇಕಾಗಿದ್ದರೆ ಎಲ್ಲ ಉಪಜಾತಿಗಳನ್ನು ನೋಂದಣಿ ಮಾಡಿಸಿದರೆ ಅವರೆಲ್ಲರಿಗೂ ಸಹ ಸೌಲಭ್ಯ ದೊರಕಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ತಮ್ಮ ಮುಖೇನ ನಾನು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರ ಮನವಿ ಮಾಡಿಕೊಳ್ಳೋದು, ಹಿಂದೂ ಒಕ್ಕಲಿಗ ಮತ್ತು ಉಪಜಾತಿಯನ್ನು ನಮೂದಿಸಿ ಜಾತಿ ಗಣತಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಈಗಾಗಲೇ ಅಭಿಪ್ರಾಯ ಪಟ್ಟಿದ್ದೀನಿ. ಹಾಗಾಗಿ ಇಂತಹ ಒಂದು ಸಂದೇಶವನ್ನು ತಮ್ಮ ಮುಖಾಂತರ ಹೋಗಲಿ ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೀನಿ. ಒಕ್ಕಲಿಗರ ಸಂಘದ ಏನು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಎರಡು ಜಂಟಿಯಾಗಿ ಈಗ ನಮ್ಮ ಜಾತಿ ಗಣತಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಂಚೆ ಒಂದು ಕಾಂತರಾಜ್ ವರದಿ ಅಂತ ಮಾಡಿತ್ತು. ಅದರದ್ದು ನಮ್ಮ ರಾಜ್ಯ ಸರ್ಕಾರ ಅದು ಬಿಡುಗಡೆ ಮಾಡ್ತೀನಿ ಅಂತ ಸುಮಾರು ದಿವಸದಿಂದ ಹೇಳ್ಕೊಂಡ್ಬರ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮದು ವಿರೋಧ ಇದೆ. ಏಕೆಂದರೆ ಅದು ಮಾಡಿ ಸುಮಾರು ವರ್ಷ ಆಯಿತು, 12-13 ವರ್ಷ ಹಿಂದೆ ಮಾಡಿದ್ದಂಥ ವರದಿ ಅದು. ಆ ವರದಿಯಲ್ಲಿ ಆಗಿನ ಪರಿಸ್ಥಿತಿ ಏನಿದೆ ಅದು ಬಂದಿರಬಹುದು. ಈಗ ನಮ್ಮ ಒಕ್ಕಲಿಗರ ಜನಾಂಗ ಅತಿ ಹೆಚ್ಚು ಬೆಳೀತಾ ಬಂದಿದೆ. ಅದೇ ಥರ ಎಲ್ಲ ಧರ್ಮದ ಜಾತಿಗಳು ಬೆಳೀತಾ ಬಂದಿದೆ. ಈಗ ನಮ್ಮ ಒಂದು ವಾದವೇನು ಅಂದರೆ, ಜಾತಿ ಗಣತಿ ಮಾಡೋದ್ರಲ್ಲಿ ಏನು ನಮ್ಮ ತಪ್ಪಿಲ್ಲ, ಮಾಡಲಿ, ಅದು ಒಳ್ಳೆಯದು. ಆದರೆ ಆ ವರದಿ ಬೇಡ. ಈಗ ಪ್ರಸ್ತುತ ಈಗ ಏನಿದೆಯೋ ಅದರ ಜೊತೆಯಲ್ಲಿ ಈಗ ಕೇಂದ್ರ ಸರ್ಕಾರನೂ ನಿಮ್ಮ ಜೊತೆಯಲ್ಲಿ ಇರೋದರಿಂದ ನಮ್ಮ ಜೊತೆಯಲ್ಲಿ ಎರಡು ಜಂಟಿಯಾಗಿ ಮಾಡಿ
ಈಗಿನ ಪರಿಸ್ಥಿತಿ ನಮ್ಮ ಒಕ್ಕಲಿಗರ ಸಂಘದ ಏನಿದೆ ಜಾತಿ ಗಣತಿ ಅದು ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ಮೊನ್ನೆ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದನೂ ನಾವು ಅದನ್ನೆಲ್ಲ ಒಂದು ಮನವಿ ಪತ್ರ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ತಲುಪಿಸಿದ್ದೀವಿ. ಅದರಿಂದ ನಮ್ಮೆಲ್ಲರ ಉದ್ದೇಶ ಒಂದೇ, ನಮ್ಮ ಜಾತಿ ಗಣತಿಯಲ್ಲಿ ಈಗ ಹಿಂದೂ ಒಕ್ಕಲಿಗ ಅಂತ ಬರಬೇಕು, ಆಮೇಲೆ ಅವರ ಉಪ ಪಂಗಡಗಳು ಬರಬೇಕು. ಯಾವುದು ಕುಡು ಒಕ್ಕಲಿಗರಾಗ್ಬೋದು, ನಮ್ಮ ರೆಡ್ಡಿ ಒಕ್ಕಲಿಗರಾಗ್ಬೋದು, ಮುರಸ ಒಕ್ಕಲಿಗರಾಗ್ಬೋದು, ಸುಮಾರು ಅಂದರೆ 115 ಜಾತಿಗಳಿಗಿಂತ ಮೇಲ್ಪಟ್ಟು ನಮ್ಮ ಜಾತಿಗಳ ಪಂಗಡಗಳಿದೆ. ಆ ಪಂಗಡಗಳನ್ನ ಸೇರಿಸ್ಕೊಂಡು ನಾವು ಜೊತೆಯಲ್ಲಿ ಹಿಂದೂ ಒಕ್ಕಲಿಗ ಅಂತಂದೇ ಬರಬೇಕು ಅಂತ ನಮ್ಮ ಸ್ವಾಮೀಜಿಗಳ ಒಂದು ಮುಖಾಂತರ ಇದನ್ನೆಲ್ಲ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಹೋರಾಟಕ್ಕೆ ನಮ್ಮ ವಿನೋದ್ ಕುಮಾರ್ ಗೌಡ್ರು ಆಗ್ಬೋದು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲರ ಇದು ಬೆಂಬಲ ಇದೆ ಅಂತೇಳಿ ಇವತ್ತು ಪ್ರಸ್ತುತ ಈಗ ಏನಿದೆಯೋ ಅದರ ಜೊತೆಯಲ್ಲಿ ಇದು ಕೇಂದ್ರ ಸರ್ಕಾರನೂ ನಿಮ್ಮ ಜೊತೆಯಲ್ಲಿ